ನಮಸ್ಕಾರ, ನಾನು ಡಾಕ್ಟರ್ ಸಂಜೀವ್ ಶೆಟ್ಟಿ, ಗ್ಯಾಸ್ಟ್ರೋ ಆ್ಯಂಡ್ ಜನರಲ್ ಸರ್ಜನ್ ಅಟ್ ದ ಬ್ಯಾಂಗ್ಳೂರ್ ಹಾಸ್ಪಿಟಲ್ಸ್ ಗ್ರೂಪ್. ಸೊ ಆ್ಯಸಿಡಿಟಿ, ಹೊಟ್ಟೆ ಉಬ್ಬರ, ಮಾಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಕೆಲವರಿಗೆ ಸಾಮಾನ್ಯವಾಗಿರುತ್ತೆ, ಮಾತ್ರ ಇದು ಸಾಮಾನ್ಯವಲ್ಲ. ನಿಮ್ಮ ಕರುಳಿನ ಆರೋಗ್ಯ ಜೋಪಾನವಾಗಿರಬೇಕು. ನಿಮ್ಮ ಕರುಳಿನ ಆರೋಗ್ಯಕ್ಕೆ ಈ ಸಲಹೆಗಳನ್ನು ಅನುಸರಿಸಿ. ಫೈಬರ್ ಸಮೃದ್ಧ ಊಟ ಅಂದರೆ ಹಣ್ಣು ಮತ್ತು ತರಕಾರಿ ಜಾಸ್ತಿ ಬೆಳೆಸಿ. ಟೈಮಿಗೆ ಅಂದರೆ 3 ರಿಂದ 4 ಗಂಟೆಗೆ ಒಮ್ಮೆ ಊಟ ಮಾಡಬೇಕು. ಜಾಸ್ತಿ ನೀರು ಕುಡಿಬೇಕು. ಎವ್ರಿ 24 hours ಅಟ್ಲೀಸ್ಟ್ 2 to 3 liters ಆಫ್ ವಾಟರ್ ಕುಡಿಬೇಕು. ಮನೆ ಪದಾರ್ಥ, ಮನೇಲಿ ಮಾಡಿದ್ದ ಊಟ ಜಾಸ್ತಿ ಬೆಳೆಸಬೇಕು. ಆ್ಯಂಡ್ ಹೊರಗಿನ ಊಟ, ಪ್ರೊಸೆಸ್ಡ್ ಫುಡ್ ಆದಷ್ಟು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಅದು ವಾಕಿಂಗ್ ಇರಲಿ, ಯೋಗ ಇರಲಿ, ಜಿಮ್ ಇರಲಿ, ಎನಿ ಟೈಪ್ ಆಫ್ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್, ಅದು ನಿಮ್ಮ ಕರುಳಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯಕರ ಕರುಳು ಇದ್ದರೆ ರೋಗ ನಿರೋಧಕ ಶಕ್ತಿ ಮತ್ತು ಬಲ ಇರುತ್ತೆ. ನಿಮ್ಮ ಜೀವನದಲ್ಲಿ ಸರಿಯಾದ ಆಯ್ಕೆಗಳನ್ನು ಮಾಡಿ. ಥ್ಯಾಂಕ್ ಯು.